स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ग्राम स्वराज कर्नाटक अभियान आरडीपी और परिवार की ओर से जिला ग्राम पंचायत सदस्य महासंघ विजयपुर के सहयोग से ग्राम पंचायतों के सशक्तिकरण के लिए 1/12/2025 को सुबह 10 बजे से श्री कनगन हनुमंतराय रंग मंदिर बीजापुर में एक कार्यक्रम का आयोजन किया गया है। सभी प्रशंसकों, ग्राम पंचायत अध्यक्षों, उपाध्यक्षों, सदस्यों, विकास अधिकारियों, चपरासियों, सफाई कर्मियों से अनुरोध है कि वह इस कार्यक्रम में आकर इसकी शोभा बढ़ाएं। इस बैठक में राज्य के माननीय ग्रामीण विकास और पंचायत राज और आईटीबीटी मंत्री श्री प्रियांक खरगे, अतिथि के रूप में माननीय श्री एम.बी. पाटिल मंत्री, माननीय श्री बसवनगौड़ा पाटिल यत्नाळ विधायक, माननीय श्री अप्पाजी नाडगौड़ा विधायक, माननीय श्री रमेश जिगजिणगी सांसद, माननीय श्री सुनील कुमार पाटिल विधान परिषद सदस्य, माननीय श्री पीएच पुजारी जैसे और भी कई अतिथि मौजूद रहेंगे। आप सभी से अनुरोध है कि इस कार्यक्रम में भाग लेकर इस कार्यक्रम की शोभा बढ़ाएं। ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಿಕಾ ಮಾಧ್ಯಮದ ವರದಿಗಾರರಿಗೆ, ಸಂಪಾದಕರಿಗೆ ಎಲ್ಲರಿಗೆ ಸ್ವಾಗತ ಬಯಸುತ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ನಾವು ಪ್ರಾರಂಭಿಸ್ತಾ ಇದ್ದೇವೆ। ಈ ವೇದಿಕೆ ಮೇಲೆ ಎಲ್ಲ ಆಸೀನರಾದಂಥ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ, ರಾಜ್ಯ ಪದಾಧಿಕಾರಿಗಳೇ ಹಾಗೂ ತಾಲೂಕಾ ಪದಾಧಿಕಾರಿಗಳಿಗೆ ಎಲ್ಲರಿಗೆ ಸ್ವಾಗತಿಸುತ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ। ಅದೇ ಹೇಳಿದ್ರು ಎಲ್ಲ ಪದಾಧಿಕಾರಿಗಳು ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಎಂ.ಎಚ್. ಪಠಾಣ್ ಜಿಲ್ಲಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ನಾನು ಹಾಗೂ ಉಪಾಧ್ಯಕ್ಷರು ಸಿದ್ದನಗೌಡ ರುದ್ರಗೌಡರು ಹಾಗೂ ಚಂದ್ರಕಾಂತ್ ವಾಲಿಯವರು ಹಾಗೂ ಆದಿಲ್ ವಾಲಿಕಾರ್ ತಾಲೂಕಾ ಅಧ್ಯಕ್ಷರು ಚಡ್ಚಾಣಿಯವರು, ಪ್ರದೀಪ್ ಚ ಪಾಟೀಲ್ ಈ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಹಾಗೂ ಸಿ.ಜಿ. ಪಾರೇಸರ್ ಇವರು ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ವಿಜಯಪುರ ಜಿಲ್ಲಾಧ್ಯಕ್ಷರು ಹಾಗೂ ರೇಖಾ ಪವಾರ್ ಮೇಡಮ್ ಇವರು ಸಂಘಟನಾ ಮಹಿಳಾ ಅಧ್ಯಕ್ಷರು ಹಾಗೂ ಅಶೋಕ್ ಗಲ್ಗಲಿ ಅವರು ಇವರು ಜಿಲ್ಲಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳ ಸಂಘ ವಿಜಯಪುರ। ನಾವು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಹಾಗೂ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಹಾಗೂ ಆರ್ಡಿಪಿಆರ್ ಇಲಾಖೆಯ ಅಡಿಯಲ್ಲಿ ಒಂದು ಬೃಹತ್ವಾದಂಥ ಒಂದು ಚಿಂತನ ಮಂಥನ ಗೋಷ್ಠಿಯನ್ನ ಕಾರ್ಯಕ್ರಮವನ್ನ ದಿನಾಂಕ 12/11/2025 ಬುಧವಾರದಂದು ಮುಂಜಾನೆ 10 ಗಂಟೆಗೆ ಕನಗಲ್ ಹನುಮಂತರಾಯ ರಂಗ ಮಂದಿರದಲ್ಲಿ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ। ಈ ಕಾರ್ಯಕ್ರಮದ ಉದ್ದೇಶ ನಾವು ಗ್ರಾಮ ಪಂಚಾಯತ್ ಸಬಲೀಕರಣ ಆಗಬೇಕು, ಈ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಗಳು ಸಬಲೀಕರಣ ಆಗಬೇಕು, ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕು। ಅಭಿವೃದ್ಧಿ ಆಗಬೇಕಾದ್ರೆ ಈ ಅಧಿಕಾರಿ ವೃಂದ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಈ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಒಂದಾಗಿ ಈ ಗ್ರಾಮದ ಅಭಿವೃದ್ಧಿಗಾಗಿ ನಾವು ದುಡಿಯಬೇಕಾದಂಥ, ನಾವು ಶ್ರಮ ಪಡಬೇಕಾದಂಥ ಒಂದು ಅವಶ್ಯಕತೆ ಬಹಳ ನಮ್ಮಲ್ಲಿದೆ। ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಅಧಿಕಾರಿಗಳಿಂದ, ನೌಕರರಿಂದ ಹಾಗೂ ಚುನಾಯಿತ ಪ್ರತಿನಿಧಿಗಳಲ್ಲಿ ಕೆಲವೊಂದು ಭೇದ, ಕೆಲವೊಂದು ವ್ಯತ್ಯಾಸ ಇತ್ತು। ಈಗ ಸುಮಾರು 1 ವರ್ಷದ ಹಿಂದೆ ನಮ್ಮ ರಾಜ್ಯ ಪದಾಧಿಕಾರಿಗಳೆಲ್ಲರೂ ಸೇರಿ ಈ ಕುಟುಂಬ ಅನ್ನುವಂಥ ಕಾನ್ಸೆಪ್ಟ್ ಮಾಡಿ ನಾವೆಲ್ಲರೂ ಗ್ರಾಮ ಪಂಚಾಯತಿ ನೌಕರರು, ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು, ನಾವೆಲ್ಲರೂ ಒಂದೇ ಕುಟುಂಬ ಅನ್ನುವಂಥ ಒಂದು ಭಾವನೆಯನ್ನ ನಮ್ಮಲ್ಲಿ ತಂದು ನಮ್ಮನ್ನ ಒಗ್ಗೂಡಿಸಿ ಈ ಅಭಿವೃದ್ಧಿಗಾಗಿ ನೀವೆಲ್ಲರೂ ಹೋರಾಡಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕು,
ಗಾಂಧೀಜಿ ಕಂಡಂತ ಕನಸು ನನ್ಸಾಗ್ಬೇಕು, ರಾಮರಾಜ್ಯ ಆಗ್ಬೇಕು, ನಮ್ಮ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು ಅನ್ನುವಂತಹ ವಿಚಾರ ಇಟ್ಕೊಂಡು ನಾವು ಒಂದು ಚಿಂತನ ಗೋಷ್ಠಿಯನ್ನ ಇಟ್ಟುಕೊಂಡಿದ್ದೇವೆ. ಈ ಚಿಂತನ ಗೋಷ್ಠಿಗೆ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ SDAಗಳು, ಡಾಟಾ ಎಂಟ್ರಿ ಆಪರೇಟರ್, DAಗಳು ಎಲ್ಲರೂ ಈ ಗ್ರಾಮ ಪಂಚಾಯತಿಯಲ್ಲಿ ಬರುವಂತಹ ಎಲ್ಲ ನೌಕರರು ಈ ಕಾರ್ಯಕ್ರಮಕ್ಕೆ ಬರಬೇಕು. ಬಂದು ಈ ಕಾರ್ಯಕ್ರಮದಲ್ಲಿ ಮೊದಲನೇ ಗೋಷ್ಠಿ ನಾವು ಚುನಾಯಿತ ಪ್ರತಿನಿಧಿಗಳ ಪಾತ್ರ, ಒಂದನೇ ಗೋಷ್ಠಿ ಈ ಚುನಾಯಿತ ಪ್ರತಿನಿಧಿಗಳ ಪಾತ್ರಕ್ಕೆ ಏನು ಈ ಗ್ರಾಮ ಪಂಚಾಯತಿ ಸಬಲೀಕರಣ ವ್ಯವಸ್ಥೆಯಲ್ಲಿ ಅನ್ನುವಂತಹ ವಿಚಾರವನ್ನ ನಾವು ಸವಿಸ್ತಾರವಾಗಿ ಆ ಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ ನಮ್ಮ ಕಾಡಶೆಟ್ಟಿಹಳ್ಳಿ ಸತೀಶ್ ಸರ್ ಅವರು. ಹಾಗೂ ಈ ಗೋಷ್ಠಿಯ ಗೋಷ್ಠಿಗೆ ಚಾಲನೆಯನ್ನ ಯಶವಂತರಾಯಗೌಡ ಪಾಟೀಲ್ರು ಮಾಡಲಿದ್ದಾರೆ, ಮಾನ್ಯ ಶಾಸಕರು ಇಂಡಿಯವರು. ಹಾಗೂ ಎರಡನೇ ಗೋಷ್ಠಿಯಲ್ಲಿ ನಮ್ಮ DR ಪಾಟೀಲ್ರು ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ, ಕರ್ನಾಟಕ ಸರ್ಕಾರ. ಈ ಎರಡನೇ ಗೋಷ್ಠಿ ವಿಷಯ ಗ್ರಾಮ ಪಂಚಾಯತ್ ಸಬಲೀಕರಣ ಅಧಿಕಾರಿ ನೌಕರರ ಪಾತ್ರ ಮತ್ತು ಬದಲಾವಣೆ ಕ್ರಮಗಳು. ಎರಡನೇ ಗೋಷ್ಠಿ ಈ ಗೋಷ್ಠಿಯನ್ನ ಉದ್ದೇಶಿಸಿ ಮಾನ್ಯ ರಾಹುಲ್ ಸಿಂಧೆ ಸಾಹೇಬರು, ಈ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಳಗಾವಿ, ಇವರು ಕೂಡ ಈ ನಮ್ಮ ಮನವಿಗೆ ಸ್ಪಂದಿಸಿ ಆಗಮಿಸುತ್ತಿದ್ದಾರೆ. ಮಾನ್ಯರೇ, ಎಲ್ಲ ಪಂಚಾಯತ್ ವ್ಯವಸ್ಥೆಯ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಹೇಳ್ದಲ್ರಿ, ಇನ್ನೊಂದ್ಸಲ ಹೇಳ್ತೀನಿ. ದಿನಾಂಕ 12/11 ಅಂದ್ರೆ 12 ನವೆಂಬರ್ 2025 ಬುಧವಾರದಂದು ಮುಂಜಾನೆ 10 ಗಂಟೆಗೆ ಈ ನಮ್ಮ ಕಾರ್ಯಕ್ರಮ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆಯುತ್ತದೆ. ಮಹನೀಯರೇ, ಎಲ್ಲ ಪಂಚಾಯತ್ ಪ್ರೇಮಿಗಳು, ಪಂಚಾಯತ್ ರಾಜ್ ವ್ಯವಸ್ಥೆಯ ಸಬಲೀಕರಣದ ಸಲುವಾಗಿ ದುಡಿಯುವವರು ಎಲ್ಲರೂ ನಾವು ವಿನಂತಿಸುತ್ತೇನೆ, ಎಲ್ಲರೂ ಈ ಕಾರ್ಯಕ್ರಮ ಬರಬೇಕು. ಕಾರ್ಯಕ್ರಮಕ್ಕೆ ನಮಸ್ಕಾರ. ನನ್ನ ಹೆಸರು CG ಪಾರ್ಯ ಅಂತ ತಿಳಿಸಿದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರು. ನಾವು RDPR ಕುಟುಂಬದಿಂದ ದಿನಾಂಕ 12/11/2025 ಬುಧವಾರದಂದು ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಏನು ಉದ್ದೇಶಪ್ಪ ಅಂತಂದರೆ, ಕಳೆದ ಏನು 73 ಅಮೆಂಡ್ಮೆಂಟ್ ಆದಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬಹಳ ಬಹುದೊಡ್ಡವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಕಂಡಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಅಧಿಕಾರ ವಿಕೇಂದ್ರೀಕರಣದ ದೃಷ್ಟಿಕೋನ ನೋಡಿದಾಗ ಗ್ರಾಮ ಪಂಚಾಯತ್ಗಳಿಗೆ ಬಹಳ ಹೆಚ್ಚು ಅಧಿಕಾರವನ್ನು ದೊರೆತಿರ್ತಕ್ಕಂಥದ್ದು ಮತ್ತು ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ದೊರೆತಿರ್ತಕ್ಕಂಥದ್ದು ಮತ್ತು ಗ್ರಾಮಗಳನ್ನು ಅಭಿವೃದ್ಧಿ ಆಗೋದಕ್ಕೆ ಹೆಚ್ಚನ್ನು ಇಲ್ಲಿ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು, ಅದರ ಮಹತ್ವವನ್ನು ತಮಗೆ ಗೊತ್ತಿರತಕ್ಕಂಥ ವಿಷಯ. ಸೊ ಈ ದೃಷ್ಟಿಕೋನದಲ್ಲಿ ಏನು 73 ಅಮೆಂಡ್ಮೆಂಟ್ ಆಗಿ ಗ್ರಾಮ ಪಂಚಾಯತಿ ಅಧಿಕಾರವನ್ನು ಅವತ್ತು ಒಂದು ಡಿಸೆಂಟ್ರಲೈಸ್ ಕಾನ್ಸೆಪ್ಟ್ ಮೇಲೆ ಅನ್ನೋದ ಗ್ರಾಮ ಪಂಚಾಯತಿ ಒದಗುದು. ಸೊ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಒಂದು 93-94 ಒಂದು ತಿದ್ದುಪಡಿಯನ್ನ ಮಾಡಿದ್ದನ್ನ ಅವತ್ತಿನ ಸುಮಾರು ಒಂದು 25-30 ವರ್ಷಗಳ ಆಗಿದೆ. ಸೊ ಇವಾಗ ಪ್ರಸ್ತುತವಾಗಿ ವಾಸ್ತವವಾಗಿ ಏನು ಗ್ರಾಮ ಪಂಚಾಯತಿಗಳನ್ನು ಸಬಲೀಕರಣ ಆಗಬೇಕಾಗಿರ್ತಕ್ಕಪ್ಪ ಅಂತಂದ್ರೆ ಏನೆಲ್ಲ ವಿಷಯಗಳನ್ನ ನಾವು ಇನ್ನೂ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ಒಂದು ಚಿಂತನ ಮಂಥನ ಗೋಷ್ಠಿಯಲ್ಲಿ ನಾವೆಲ್ಲ ಪ್ರಸ್ತಾಪಿಸಬೇಕಾಗಿದೆ. ಸೊ ಇಲಾಖೆಯಲ್ಲಿ ಕೂಡ ಸಾಕಷ್ಟು ನಾವು RDPR ಕುಟುಂಬ ತಿಳಿಸಿದ್ರೆ ಎಲ್ಲ ವೃಂದ ನೌಕರ, ಕಾರ್ಯದರ್ಶಿಗಳು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು, ಗ್ರಾಮ ಪಂಚಾಯತಿ ನೌಕರರು ಮತ್ತು ಚುನಾಯಿತ ಪ್ರತಿನಿಧಿಗಳು ಇರ್ತಕ್ಕಂಥ ಎಲ್ಲರೂ ಒಟ್ಟುಗೂಡಿಸಿದ್ರೆ ನಾವು ಹೋದ ವರ್ಷ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಇದೆ ಅಂತಕ್ಕಂಥದ್ದನ್ನು ಭಾವಿಸ್ತೀನಿ. ಆ ಒಂದು ಹೋರಾಟ ಆದಮೇಲೆ ಸಾಕಷ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿದ್ದಾವೆ. ಎಕ್ಸಾಂಪಲ್ ಒಂದು 2-3 ಹೇಳ್ಬೇಕಪ್ಪ ಅಂತಂದ್ರೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ವರ್ಗಾವಣೆಯನ್ನ ಕೌನ್ಸಿಲಿಂಗ್ ಮೂಲಕ ಮಾಡಬೇಕು ಅಂತಕ್ಕಂಥದ್ದು ಒಂದು ಡಿಮ್ಯಾಂಡ್ ಇತ್ತು ನಮ್ಮದು. ಅದು 100% ಫುಲ್ಫಿಲ್ ಆಗಿದೆ. ಅದನ್ನ ರಾಜ್ಯದಲ್ಲಿ ಬಹಳ ಒಂದು ಪಾರದರ್ಶಕವಾಗಿ ಎಫೆಕ್ಟಿವ್ ಆಗಿ ಆಗಿದೆ ಅಂತಕ್ಕಂಥದ್ದು ನಮಗೆಲ್ಲ ಖುಷಿ ಇದೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ. ಅದರ ಜೊತೆಗೆ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳದ್ದು ಕೂಡ ಏನಾದ ಬೇಡಿಕೆ ಇತ್ತು. ಏನಪ್ಪ ಅಂತಂದ್ರೆ ಅವರಿಗೆ ಶಿಷ್ಟಾಚಾರ ವ್ಯಾಪ್ತಿಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಬೇಡಿಕೆ ಇತ್ತು ನಮ್ಮದು. ಪ್ಲಸ್ ಸಿಟ್ಟಿಂಗ್ ಫೀಸ್ ಅನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಇತ್ತು. ಅದರ ಜೊತೆಗೆ ಏನದ ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಏನದ ಪ್ರತ್ಯೇಕವಾಗಿರ್ತಕ್ಕಂಥ ಲಾಂಛನವನ್ನು ನಮಗೆ ಬಿಡುಗಡೆ ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಇತ್ತು. ಅದು ಕೂಡ ಏನದ ಡಿಮ್ಯಾಂಡ್ ಈಡೇರಿದೆ. ಇನ್ನು ರಾಜ್ಯದ ದೃಷ್ಟಿಕೋನದಲ್ಲಿ ನೋಡಿದಾಗ
ಬಹಳಷ್ಟು ಸಿಬ್ಬಂದಿಗಳ ಅನುಮೋದನೆಗಳನ್ನ ಬಾಕಿ ಇದ್ದಿರ್ತಕ್ಕಂಥದ್ದಿತ್ತು. ಸೊ ಅದನ್ನು ಕೂಡ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಏನದ ಸಿಬ್ಬಂದಿಗಳ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಏನದ ಸಿಬ್ಬಂದಿಗಳ ಅನುಮೋದನೆ ಬಾಕಿ ಇತ್ತು ಜಿಲ್ಲಾ ಪಂಚಾಯತಿ ಹಂತದಲ್ಲಿ, ಅದನ್ನು ಕೂಡ ಏನದ ಕೊಟ್ಟಿದ್ದಾರೆ ಅನುಮೋದನೆ ಅಂತಕ್ಕಂಥದ್ದನ್ನ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಏನದ ವೃಂದ ಸಂಘಟನೆಗಳ ಒಂದು ಕಾರ್ಯದರ್ಶಿಗಳ ಜ್ಯೇಷ್ಠತೆ ಪಟ್ಟಿಯನ್ನು ಅಂತಿಮಗೊಳಿಸಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಇತ್ತು ನಮ್ಮದು. ಅದು ಕೂಡ ಏನದ ಜ್ಯೇಷ್ಠತೆಯನ್ನು ಅಂತಿಮಗೊಳಿಸಿದ್ದಾರೆ. ಸೊ ಎಲ್ಲ ಏನೋ ಸಾಕಷ್ಟು ಕೆಲಸಗಳನ್ನಾಗಿದೆ. ಅದರ ಜೊತೆಗೆ ತಂತ್ರಾಂಶಗಳ ಅಳವಡಿಕೆಯಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ಇದೆ. ಅದನ್ನ ನಾವು ಶಾಬಾಸಿಗಿರಿಯನ್ನ ನಾವು ಪಡ್ಕೊಂಡಿರ್ತಕ್ಕಂಥದ್ದನ್ನ. ಸೊ ಇದೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಸಾಕಷ್ಟು ಇಲಾಖೆಯಲ್ಲಿ ಬೇಡಿಕೆ ನೀಡಿರ್ತಕ್ಕಂಥದ್ದನ್ನ ನಾವು ಹರ್ಷದಲ್ಲಿದ್ದೇವೆ. ನಾವು ಇಲಾಖೆಯನ್ನ ಗೌರವ ಸಲ್ಲಿಸ್ತೀವಿ. ನಮ್ಮ ಮಾನ್ಯ ಸಚಿವರಿಗೂ ಕೂಡ ಅನ್ನೋದ ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಧರ್ಮವಾಗಿದೆ. ಆ ದೃಷ್ಟಿಕೋನದಲ್ಲಿ ನಾವು ಒಂದು ಚಿಂತನ ಮಂಥನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನೆಲ್ಲ ನಾವು ಯಶಸ್ವಿಯಾಗಿದ್ದಾವೆ ಅವೆಲ್ಲ ಕೂಡ ತಮಗೆ ಧನ್ಯತೆ ಭಾವದಿಂದ ನಾವೆಲ್ಲ ಇದೀವಿ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಅದರ ಜೊತೆಗೆ ಇನ್ನು ಇಲಾಖೆಯಲ್ಲಿ ಗ್ರಾಮ ಪಂಚಾಯತಿಗಳನ್ನ ಸಬಲೀಕರಣ ಆಗಬೇಕು, ಜಿಲ್ಲಾ ಪಂಚಾಯತ್ ಸಬಲೀಕರಣ ಆಗಬೇಕು, ತಾಲೂಕು ಪಂಚಾಯತಿನ ಸಬಲೀಕರಣ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನ ಏನಿದೆಯಲ್ಲ ಅದನ್ನ ಗ್ರಾಮ ಪಂಚಾಯತಿನ ಸಬಲೀಕರಣ ಆಗಬೇಕಾಯ್ತಪ್ಪ ಅಂತ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲಿ ಒಂದು ಬದಲಾವಣೆಯನ್ನ ಆಗಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಕೂಡ ಇದೆ. ಅದರ ಜೊತೆಗೆ ಬರೇ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ರ ಜೊತೆಗೆ ಅಲ್ಲಿ ಇರತಕ್ಕಂಥ ಅಧಿಕಾರಿಗಳು ಅಲ್ಲಿ ಕೂಡ ಅಧಿಕಾರಿಗಳ ಅಧಿಕಾರದಲ್ಲಿ ಕೂಡ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಒಂದು ದೃಷ್ಟಿಕೋನ ನಮ್ಮದಿದೆ. ಅವಾಗ ಅಧಿಕಾರದಲ್ಲಿ ಬದಲಾವಣೆ ಆಗಿದ್ರೆ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಅಧಿಕಾರದಲ್ಲಿ ಬದಲಾವಣೆ ಆಗಿದ್ದರೆ ಅಲ್ಲಿ ಸರ್ಕಾರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ವಹಿಸ್ತಕ್ಕಂಥ ಎಲ್ಲಾ ಜವಾಬ್ದಾರಿಗಳನ್ನ ಚಾಚು ತಪ್ಪದೆ ಮಾಡುವುದಕ್ಕೆ ನಮಗೆ ಒಂದು ಶಕ್ತಿ ತುಂಬದಂಗೆ ಆಗುತ್ತೆ ಅಂತಕ್ಕಂಥದ್ದೊಂದು ನಮ್ಮ ಅಪೇಕ್ಷೆ ಇದೆ. ಆ ಅಪೇಕ್ಷೆ ಮೇರೆಗೆ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಷ್ಟೇ ಅಲ್ಲ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸಾಕಷ್ಟು ಜನ ಇವತ್ತು ಈಗಾಗಲೇ ಹಿಂದಿನ ಒಂದು ತಮ್ಮ ಗೋಷ್ಠಿಯಲ್ಲಿ ನಾವು ಹೇಳ್ದಂಗೆ ಸಿಬ್ಬಂದಿಗಳು ಇವತ್ತು 15,000 16,000 ರೂಪಾಯಿಗೆ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸೊ ಅದನ್ನು ಕೂಡ ನಿಗದಿತ ಒಂದು ವೇತನ ಫಿಕ್ಸ್ ಮಾಡಬೇಕು ಅಂತಕ್ಕಂಥ ಸಿಬ್ಬಂದಿಗಳ ಪರವಾಗಿನೂ ಕೂಡ ಅದು ನಮ್ಮದು ಇದೆ. ಒಟ್ಟಾರೆ ಕುಟುಂಬದಲ್ಲಿ ಗ್ರಾಮ ಪಂಚಾಯತಿ ಸಬಲೀಕರಣ ಆಗಬೇಕು ಅಂತಕ್ಕಂಥದ್ದನ್ನ. ಸೊ ಈ ಒಂದು ಉದ್ದೇಶದಲ್ಲಿ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನಾವು ಒಂದಿಷ್ಟು ತಜ್ಞರನ್ನ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಕರಿತೀವಿ, ಪಂಚಾಯತ್ ರಾಜ್ ವ್ಯವಸ್ಥೆಯ ಫೌಂಡರ್ ಅಂತಕ್ಕಂಥದ್ದನ್ನ ನಾವೇನ ಊಹಿಸ್ತೀವಿ ಅಥವಾ ಇದೇ ಇವತ್ತು ನಮ್ಮಲ್ಲಿ, ಅದನ್ನ ನಮ್ಮ ಗೌರವಾನ್ವಿತ ಮಾನ್ಯ DR ಪಾಟೀಲ್ ಸಾಹೇಬರು, ಅಧಿಕಾರಿ ವಿಕೇಂದ್ರೀಕರಣದ ರಾಜ್ಯ ಉಪಾಧ್ಯಕ್ಷರು ಮತ್ತು ಏನದ ಪ್ರಧಾನ ಕಾರ್ಯದರ್ಶಿ ಇರತಕ್ಕಂಥ ಕಾಡಸೆಟ್ಟಿ ಸತೀಶ್ ಅವರು ಮತ್ತು ಇನ್ನು ಅಧಿಕಾರಿ ವರ್ಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರತಕ್ಕಂಥ ರಾಹುಲ್ ಶಿಂದೆ ಸಾಹೇಬರು, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾ ಇದ್ದಾರೆ. ನಾವೇನೋ ವಿಷಯನ್ನ 2 ವಿಷಯ ಆಗಲೇ ನಮ್ಮ ಒಕ್ಕೂಟದ ಅಧ್ಯಕ್ಷರು ಹೇಳ್ದಂಗೆ, ಒಂದು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಪಾತ್ರ ಅಂತಕ್ಕಂಥದ್ದನ್ನ, ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿ ಒಂದು ಗ್ರಾಮ ಸ್ವರಾಜ್ಯ ಆಗ್ಬೇಕಾದ್ರೆ ಅವರದೇ ಇರತಕ್ಕಂಥ ಒಂದು ಪಾತ್ರ ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ವಿಷಯ ಇಟ್ಕೊಂಡಿದ್ವಿ. ಅದಕ್ಕೆ ಮೊನ್ನೆ ಯಶವಂತರೇಗೌಡರು ಅನ್ನೋದ ಚಾಲನೆ ಕೊಡ್ತಾರೆ. ಅದಕ್ಕೆ ಜೊತೆಗೆ ಅನ್ನೋದ ಮೊನ್ನೆ DC ಸಾಹೇಬರು, ನಮ್ಮ CO ಸಾಹೇಬರು, ನಮ್ಮ ಜಿಲ್ಲೆಯ CO ಸಾಹೇಬರು ಇರ್ತಾರ. ಜೊತೆಗೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳನ್ನ ಆ ಒಂದು ಇದರಲ್ಲಿ ಇರ್ತಾರೆ. ಆ ಗೋಷ್ಠಿಯನ್ನ ಉಪನ್ಯಾಸ ಮಾಡ್ತಕ್ಕಂಥವ್ರು ನಮ್ಮ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಇರತಕ್ಕಂಥ ಸತೀಶ್ ಕಾಡಸೆಟ್ಟಿಗಳವರು ಅದನ್ನು ಅಡ್ರೆಸ್ ಮಾಡ್ತಾರೆ. ಇನ್ನೊಂದು ಗೋಷ್ಠಿ ಇದೆ, ಗ್ರಾಮ ಪಂಚಾಯತಿ ಸಬಲೀಕರಣಕ್ಕಾಗಿ ಅಧಿಕಾರಿ ಮತ್ತು ನೌಕರರ ಪಾತ್ರ ಜೊತೆಗೆ ಬದಲಾವಣೆ ಕ್ರಮಗಳು ಅಂತಕ್ಕಂಥದ್ದು. ಅಂದ್ರೆ ಸೂಕ್ಷ್ಮವಾಗಿ ಸಾಕಷ್ಟು ಇವತ್ತು ಗ್ರಾಮ ಪಂಚಾಯತಿ ಸಬಲೀಕರಣ ಆಗಬೇಕಾದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಪೂರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗುವ ಉದ್ದೇಶಕ್ಕೋಸ್ಕರ ಅದನ್ನು ಕೂಡ ಒಂದು ವಿಷಯ ಇಟ್ಕೊಂಡ್ಬಿಟ್ಟು ಅಲ್ಲಿ ಬರ್ತಕ್ಕಂಥ ಸಲಹೆಗಳನ್ನ, ಅಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ವಿಷಯಗಳನ್ನ ಕ್ರೋಢೀಕರಿಸಿ ಆ ಒಂದು ಚಿಂತನೆ ಮಂಥನ ಮಾಡಿಕೊಂಡು ಅದನ್ನ ಸರ್ಕಾರ ಮಟ್ಟಕ್ಕೆ ಸೂಕ್ಷ್ಮವಾಗಿ ಇಲಾಖೆ ಮಟ್ಟಕ್ಕೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಆಗಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಉದ್ದೇಶ ಇದೆ. ಸೊ ಹಾಗಾಗಿ ತಮ್ಮ ಮೂಲಕ ನಾನು ಇಡೀ ಜಿಲ್ಲೆಯ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೆ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೆ ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ವೃಂದದ ನೌಕರರಿಗೆ, RDPR ಕುಟುಂಬದ ಪರವಾಗಿ ವಿಶೇಷವಾಗಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳಿಗೆಲ್ಲ ಎಲ್ಲ ಸಿಬ್ಬಂದಿಗಳು, ಏನು ಡಾಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಪ್ಲಸ್ ಏನದ ವಾಟರ್ ಮ್ಯಾನ್ ಆಗಿರ್ಬೋದು, ಸ್ವೀಪರ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಏನದ ಅಟೆಂಡರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಏನದ ನಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ನಾವು ಸುಧಾರಣೆ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಪೂರಕ ಇರ್ತಕ್ಕಂಥ ಒಂದು ವಿಷಯಗಳನ್ನ ತಾವು ನಮ್ಮ ಗಮನಕ್ಕೆ ತರಬೇಕು, ತಾವು ಚರ್ಚೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಎಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ
ತಮ್ಮ ಮೂಲಕ ನಾನು ಜಿಲ್ಲೆಯ ಎಲ್ಲ ನೌಕರರಿಗೆ ವಿನಂತಿಯನ್ನು ಮಾಡ್ತೀನಿ. ಪಂಚಾಯತಿ ಸದಸ್ಯರ ಒಕ್ಕೂಟದ ಉಪಾಧ್ಯಕ್ಷ, ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಉಪಾಧ್ಯಕ್ಷ, ಈ ನಾಳೆ ಬರುವಂತ 12 ನವೆಂಬರ್ 2025 ಬುಧವಾರ ದಿವಸ ನಡೆಯುವಂತ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಈಗ ಏನ್ ಇರ್ತೈತಿ ಅನ್ನೋದ್ರ ಬಗ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಎಲ್ಲ ಹೇಳಿದಾರ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿತ್ತು ಏನಪ್ಪಾ ಅಂದ್ರ, ಗ್ರಾಮ ಪಂಚಾಯತಿ ಸದಸ್ಯರು ಹಳ್ಳಿಗಳಲ್ಲಿ ಏನು ನಾವು ಚುನಾವಣೆ ಮಾಡ್ತೀವಿ ಅದು ಒಂದು ಜಿದ್ದಾಜಿದ್ದಿನ ಕಣದಲ್ಲಿ ನಾವು ನಮ್ಮ ಸಂಬಂಧಿಕರ ಜೋಡಿನೇ ಹೋರಾಟ ಮಾಡ್ಕೊಂಡು ಗ್ರಾಮ ಪಂಚಾಯತಿ ಚುನಾಯಿತರಾಗಿ ಬರ್ತೀವಿ. ಇಲ್ಲಿ ಬಂದ ನಂತರ ಕೆಲಸ ಮಾಡ್ಲಿಕ್ಕೆ ಏನು ಅವಕಾಶ ಅದಾವ ಇಲ್ಲ ಅನ್ನೋದ್ರ ಬಗ್ಗೆನೇ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಏನಿದು 1993 ಹಿಡ್ಕೊಂಡು ಏನಿದು ಗ್ರಾಮ ಪಂಚಾಯತ್ ವ್ಯವಸ್ಥೆ ಬತ್ತು, ಅಲ್ಲಿಂದ ಇಲ್ಲಿ ತನಕನೂ ಇದು ಗ್ರಾಮ ಮಟ್ಟಕ್ಕೆ ಹೋಗಿ ಮುಟ್ಟಿಲ್ಲ ವಿಷಯ. ಹಾಗಾಗಿ ಈ ಚಿಂತನಾ ಮಂಥನ ಕಾರ್ಯಕ್ರಮಗಳು ಇಂಥವೆಲ್ಲ ರಾಜ್ಯ ತುಂಬಾ ನಡೆದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವರ್ಗದ ಸಿಬ್ಬಂದಿಯವರು, ಜಿಲ್ಲಾ ಮಟ್ಟದ ಸಿಬ್ಬಂದಿಯವರು ಮತ್ತು ಜಿಲ್ಲಾ ನಾಯಕರು, ನಮಗೆಲ್ಲ ಶಾಸಕರು, ಸಂಸದರು ಒಟ್ಟುಗೂಡಿಕೊಂಡು ಈ ಗ್ರಾಮಗಳನ್ನು ಸುಧಾರಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ನಮ್ಮ ಎಲ್ಲ RDPR ಕುಟುಂಬದ ಎಲ್ಲರೂ ಕೂಡ್ಕೊಂಡು ನಾವು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಇರುವಂತ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಭಾಗವಹಿಸ್ಬೇಕು. ಹಾಗಾಗಿ ಎಲ್ಲ RDPR ಕುಟುಂಬದ ಸಿಬ್ಬಂದಿ ವರ್ಗದವರು ಇಲ್ಲಿ ಭಾಗವಹಿಸ್ಬೇಕು. ಮತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ನಾವು ಚುನಾವಣೆ ಹಂತದಲ್ಲಿ ಇರುವುದರಿಂದ ಮುಂದೆ ನಾವೇನು ಗ್ರಾಮ ಪಂಚಾಯತಿ ಸದಸ್ಯರು ಆಗ್ಲಿಕ್ಕೆ ಬಯಸ್ತಾ ಇದ್ದೀವಿ ಅಂತ ಎಲ್ಲ ನಾಗರಿಕರು ಈ ಸಭೆಯಲ್ಲಿ ಭಾಗವಹಿಸ್ಬೇಕು. ಯಾಕಂದ್ರೆ ನಾವು ಮೆಂಬರ್ ಆಗ್ಲಿ ಸಕ್ರ ಬಿಡ್ಲಿ, ಆದ್ರೆ ಈ ಗ್ರಾಮ ಪಂಚಾಯತಿ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಇರಬೇಕು. ಅಂದ್ರೆ ನೀವು ಈ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಅನ್ನೋ ಉದ್ದೇಶದಿಂದ ಬರುವಂತ ದಿವಸದೊಳಗೆ ಯಾರ್ಯಾರು ನೀವೆಲ್ಲ ಈ ಗ್ರಾಮ ಪಂಚಾಯತಿ ಇಲೆಕ್ಷನ್ ನಿಂದ್ರಂತವ್ರು ಇದೀರಿ ಅಂತವ್ರು ಎಲ್ಲರೂ ನಾಳೆ 12ನೇ ತಾರೀಕು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮಕ್ಕೆ ಹಾಜರಾಗ್ರಿ ಅಂತೇಳಿ ನಾ ಎಲ್ಲ ಸಂಘದ ಪರವಾಗಿ RDPR ಕುಟುಂಬದ ಪರವಾಗಿ ಕೇಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಇದೊಂದು ಒಳ್ಳೆ ಪ್ರಯತ್ನ, ಹೊಸ ಪ್ರಯತ್ನ. ಹಾಗಾಗಿ ಈ ಮೊದಲು ಎಲ್ಲಿ ಇದನ್ನ ಮಾಡ್ಲಕತ್ತಿಲ್ಲ. ನೀವು RDPR ವಿಷಯದೊಳಗೆ ಕರ್ನಾಟಕನೇ ಈ ಸಂಘಟನೆಯನ್ನ ನಮ್ಮ RDPR ಕುಟುಂಬ ಐತಿ, ಅತಿ ಹೆಚ್ಚಿಗೆ ಇಂಥ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತೇವೆ. ಸರ್, ಒಂದು ವಿಷಯ, ಮಾನ್ಯ ಗೌರವಾನ್ವಿತ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ಕೂಡ ಆಹ್ವಾನಿಸಿದ್ದೀವಿ. ಆಮೇಲೆ ನಮ್ಮ ಜಿಲ್ಲೆ ಇನ್ನೊಬ್ಬರು ಸಚಿವರು ಇರ್ತಕ್ಕಂಥ ಗೌರವಾನ್ವಿತ ಮಾನ್ಯ ಶಿವನಪಲ್ಲಿ ಸಾಹೇಬರಿಗೆ ಆಹ್ವಾನಿಸಿದ್ದೀವಿ. ಆಮೇಲೆ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಕೂಡ ಹೋಗಿ ಎಲ್ಲ ನಮ್ಮ ಕುಟುಂಬದ ಪರವಾಗಿ ಭೇಟಿ ಮಾಡಿ ಎಲ್ಲರನ್ನ ಆಹ್ವಾನಿಸಿದ್ದೀವಿ. ಅವರೆಲ್ಲರೂ ಕೂಡ ನಮಗೆ ಬರ್ತೀವಿ ಅಂತಕ್ಕಂಥದ್ದು ಮಾತನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಬರುವ ವಿಶ್ವಾಸ ಕೂಡ ಇದೆ, ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ತಮ್ಮಿಂದನೂ ಕೂಡ ಒಂದಿಷ್ಟು ಸಹಕಾರ ಇರಲಿ ಅಂತಕ್ಕಂಥದ್ದು ನನ್ನ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೀನಿ. ಆಮೇಲೆ ವಿಶೇಷವಾಗಿ ನಮ್ಮ ಸ್ಥಳೀಯ ಸಂಸ್ಥೆಗಳ MLC ಸೊನ್ನಿಗೌಡರು ಕೂಡ ವಿಶೇಷವಾಗಿ ನಮ್ಮ ಒಂದು ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಮೂಲಕ ಆಯ್ಕೆ ಅವರು ಕೂಡ ವಿಶೇಷವಾಗಿ ಆಸಕ್ತಿ ವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಸೊ ಇನ್ನೊಬ್ರು ನಮ್ಮ KH ಪೂಜಾರಿ ಸಾಹೇಬರು ಕೂಡ ಅವರು ಆಹ್ವಾನಿಸಿದ್ದೀವಿ, ಅವರಿಗೆ ಕೂಡ ಅವರು ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಹಾಗೆ ಎಲ್ಲ ಜಿಲ್ಲೆಯ ಶಾಸಕರು ಸಚಿವರನ್ನು ಬರ್ತಕ್ಕಂಥ ಸಾಧ್ಯತೆ ಇದೆ. ವಿಶೇಷವಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಾನ್ಯ ಗೌರವ ಸಚಿವರು ಕೂಡ ಭಾಗವಹಿಸ್ತಕ್ಕಂಥ ಇದ್ದಾರೆ. ಸೊ ತಮ್ಮ ಕೂಡ ಸಹಕಾರ ಇರಲಿ ಅಂತಕ್ಕಂಥದ್ದನ್ನು ನಾನು ಅಬ್ದುಲ್ ನಜೀರ್ ಸಾಹೇಬ್ರನ್ನ ಹಾಗೂ ದೇಶ ಕಂಡ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು RDPR ಕುಟುಂಬ ಮತ್ತು ಪಂಚಾಯತ್ ರಾಜ್ ಮಹಾ ಒಕ್ಕೂಟದ ಒಂದು ಕ್ರಾಂತಿಯನ್ನು ಇವತ್ತು ವಿಜಯಪುರ ಜಿಲ್ಲೆಯಿಂದ ಇವತ್ತು ದೆಹಲಿಯತ್ತ ಹೋಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಇಟ್ಟುಕೊಂಡು ಎಲ್ಲ ಕುಟುಂಬದವರು ಬಹಳ ಪರಿಶ್ರಮ ಪಟ್ಟು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮ ಚಿಂತನ ಮಂಥನ ಕಾರ್ಯಕ್ರಮವನ್ನು 12ನೇ ತಾರೀಕು ಬುಧವಾರ ದಿನ ಬೆಳಗ್ಗೆ 10 ಗಂಟೆಗೆ ಕಂಗಲ್ ಹನುಮಂತರಾಯರ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಚಡ್ಚನ್ ತಾಲೂಕಿನ 13 ಪಂಚಾಯಿತಿಗಳ ಎಲ್ಲ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಉಪಾಧ್ಯಕ್ಷರು ಕೂಡಿ ಎಲ್ಲರೂ ಕೂಡ ತಾವು ಬರಬೇಕು, ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದು ಕೊಡಬೇಕಂತ ತಮ್ಮಲ್ಲಿ ನನ್ನ ವೈಯಕ್ತಿಕವಾಗಿ ವಿನಂತಿಸಿಕೊಳ್ತೀನಿ. ಧನ್ಯವಾದ.
ನನ್ನ ಹೆಸರು ಪ್ರದೀಪ್ ಚನ್ನಬಸವರಾಜ್ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯರ ಮಹಾಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು. ಇದೇ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ IDPR ಕುಟುಂಬದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಕೂಡ ಹೇಳಿದಂಗೆ ದಿನಾಂಕ 12 ಬುಧವಾರ ಒಂದು ಏನು ರಂಗಮಂದಿರದಲ್ಲಿ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ರಾಜ್ಯದಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ಕಾಡಶೆಟ್ಟಿಹಳ್ಳಿ ಸತೀಶ್ ಸರ್ ಅವರು ಕೂಡ ಆಗಮಿಸುತ್ತಿದ್ದಾರೆ. ವಿಶೇಷವಾಗಿ DR ಪಾಟೀಲ್ ಸಾಹೇಬರು ಕೂಡ ಆಗಮಿಸುತ್ತಿದ್ದಾರೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಬರುವ ಏನು ಚುನಾವಣಾ ಆಕಾಂಕ್ಷಿಗಳಿದ್ದೀರಿ ಅವರು ಕೂಡ ಭಾಗವಹಿಸ್ರಿ. ಸದ್ಯದಲ್ಲಿ ಏನು ಇದ್ದೀರಾ ಗ್ರಾಮ ಪಂಚಾಯತ್ ಸದಸ್ಯರು, ಗೌರವಾನ್ವಿತ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ವಿನಂತಿಸ್ತೇನೆ. ಅದೇ ರೀತಿ ಜಿಲ್ಲೆಯ 2 ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಜಿಲ್ಲೆಯ ಇನ್ನಿತರ 6 ಶಾಸಕರು, 2 MLCಗಳು ಹಾಗೂ MP ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮ ಮುಖಾಂತರ ನಾನು ವಿನಂತಿಸಿಕೊಳ್ತೀನಿ. ನನ್ನ ಹೆಸರು ಅಶೋಕ್ ಗಲಗಲಿ ಅಂತೇಳಿ, ಬಿಜಾಪುರ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ನೌಕರ ಸಂಘದ ಅಧ್ಯಕ್ಷರು, ರಾಜ್ಯ ಸಂಘದ ಗೌರವಾಧ್ಯಕ್ಷರು ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗಾಗಲೇ ಪತ್ರಿಕಾ ಮಾಧ್ಯಮದಲ್ಲಿ ತಮ್ಮ ಬೇಡಿಕೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಗಳನ್ನು ಕೇಳಿದರು. ಆ ನಿಟ್ಟಿನಲ್ಲಿ ಈಗಾಗಲೇ ಮೊನ್ನೆ ನಮ್ಮ RDPR ಇಲಾಖೆಯ ಸಚಿವರನ್ನ ಎಲ್ಲ ಅಧಿಕಾರಿಗಳನ್ನ ನಾವು ಅಭಿನಂದಿಸಬೇಕಾಗಿದೆ. ಯಾಕಂದ್ರೆ ಪ್ರಥಮ ಬಾರಿಗೆ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆಯನ್ನ ಮಾಡಿ ಮಾದರಿಯನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಒಂದು ಜ್ಯೇಷ್ಠತಾ ಪಟ್ಟಿ ಕೊನೆ 2 ವರ್ಷದಿಂದ ಉಳಿದಿತ್ತು. ಆ 2 ವರ್ಷದಿಂದ ಉಳಿದಿರ್ತಕ್ಕಂಥ ಜ್ಯೇಷ್ಠತಾ ಪಟ್ಟಿಯನ್ನ ಮೊನ್ನೆ 27ನೇ ತಾರೀಕಿನಿಂದ ಅದನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ, ಜ್ಯೇಷ್ಠತಾ ಪಟ್ಟಿಯನ್ನ. ಅದೇ ರೀತಿ ಅವರಿಗೆ ಈ ಒಂದು ಪ್ರಕಟಣೆ ಮಾಡಿದ್ದಕ್ಕೆ ಮತ್ತು ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆ ಏನಂತಪ್ಪ ಅಂದ್ರೆ, ಸುಮಾರು ಈಗಾಗಲೇ 944 ಪೋಸ್ಟ್ಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ಖಾಲಿ ಇದಾವೆ. ಅದರಲ್ಲಿ ಸುಮಾರು 500 ಮೇಲೆ ಗ್ರಾಮ ಪಂಚಾಯಿತಿಗಳು ನಮ್ಮಲ್ಲಿ ಬಡ್ತಿ ಮುಖಾಂತರ ಕೊಡ್ಲಿಕ್ಕೆ ಒಂದು ಅವಕಾಶ ಇದೆ. ನಮ್ಮ ಎಲ್ಲಾ ನೌಕರರ ವರ್ಗದ ವತಿಯಿಂದ ವಿನಂತಿ ಏನಪ್ಪಾ ಅಂದ್ರೆ, ಒಂದು 500 ಜನರನ್ನ ಬಡ್ತಿ ಮುಖಾಂತರ ನಮಗೆ ಕೊಟ್ಟದ್ದಾದ್ರೆ ಗ್ರೇಡ್ 2, ಗ್ರೇಡ್ 1, ಆಮೇಲೆ SDAಗಳಿಗೆ, ಬಿಲ್ ಕಲೆಕ್ಟರ್ಗೆ, DO ಗಳಿಗೆ ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗ್ತದೆ ಅಂತೇಳಿ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಮತ್ತೊಮ್ಮೆ ಈ ಒಂದು ಕಾರ್ಯವನ್ನು ಮಾಡಿಕೊಡ್ತಾರೆ ಅಂತೇಳಿ ಮಾನ್ಯ ಸಚಿವರಲ್ಲಿ ಮತ್ತು ಇಲಾಖಾ ಅಧಿಕಾರಿಗಳಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಹಕಾರ ಜಿಲ್ಲಾ ವಿಜಯಪುರ ಘಟಕದ ಅಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ಕಾರ್ಯನಿರ್ವಹಿಸಿದ್ದೀನಿ. ಈಗ ನಾವು ಈ ಚಿಂತನ ಮಂಥನ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ, ಕಳೆದ ವರ್ಷ ನಾವು ಎಲ್ಲ ಕುಟುಂಬದವರು ಸೇರಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟದಲ್ಲಿ ಕೆಲವೊಂದು ನಮ್ಮ ಬೇಡಿಕೆಗಳನ್ನು ಈಡೇರಿದ್ದಾವೆ. ಆ ಬೇಡಿಕೆಗಳು ಈಡೇರಿದ ಸಮರ್ಪಕವಾಗಿ ನಾವು ಅವರಿಗೆ ಒಂದು ನಮ್ಮ ಸಚಿವರಿಗೆ ಮತ್ತು ಉಸ್ತುವಾರಿ ಮಿನಿಸ್ಟರ್ಗೆ ಎಲ್ಲರಿಗೂ ನಾವು ಒಂದು ಗೌರವ ಸಮರ್ಪಣೆ ಸಲ್ಲಿಸಿ ಇನ್ನು ಉಳಿದಂತ ಬೇಡಿಕೆಗಳನ್ನ ನಾವು ಅವ್ರ ಕಡೆಯಿಂದ ಈಡೇರಿಸಿಕೊಳ್ಬೇಕಾಗಿರೋದ್ರಿಂದ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಮಾಡಿ ಮತ್ತೆ ಕೆಲವೊಂದು ಮುಂದಿನ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಒಂದು ನಾವು 12 ಮತ್ತು 11/11/2025 ಒಂದು ಕನಗಲ ಹನುಮಂತರಾಯ ಮಂದಿರದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ದ್ವಿತೀಯ ತರ್ಕ ಸಹಾಯಕರಾಗಿರ್ಬೋದು, ಮತ್ತೆ ಕಾರ್ಯದರ್ಶಿಗಳಾಗಿರ್ಬೋದು, BDO ಆಗಿರ್ಬೋದು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.